ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ರೋಡ್ ರೇಸ್ ಕೇಸ್. ನಡು ರಸ್ತೆಯಲ್ಲಿ ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಆಟೋ ಚಾಲಕನ ಮೇಲೆ ಬೈಕ್ ಸವಾರ ದರ್ಪವನ್ನ ಮೆರೆದಿದ್ದಾನೆ. ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ರೋಡ್ ರೇಸ್ ಕೇಸ್. ಇದೊಂದೇ ಅಲ್ಲ, ಸುಮಾರು ಬಾರಿ ಈ ರೀತಿ ಆಗ್ತಾನೆ ಇದೆ. ನಡು ರಸ್ತೆಯಲ್ಲಿ ಆಟೋ ಚಾಲಕನ ಮೇಲೆ ಈಗ ದರ್ಪವನ್ನು ಹಲ್ಲೆಯನ್ನ ಮಾಡಲಾಗಿದೆ. ಇನ್ನು ಆಟೋ ಚಾಲಕನ ಮೇಲೆ ಬೈಕ್ ಸವಾರ ಏನಿದ್ದಾನೆ ಈತ ದರ್ಪವನ್ನು ಮೆರೆದಿದ್ದಾನೆ. ಇನ್ನು ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಆಟೋ ಜೀಪಿನ ಮಧ್ಯೆ ಒಂದು ನುಗ್ಗಿದ ದ್ವಿಚಕ್ರ ವಾಹನ ಏನಿದೆ, ಗಾಡಿ ಟಚ್ ಆಗಿದ್ದಕ್ಕೆ ಪ್ರಶ್ನೆ ಮಾಡಿದ್ದಾನೆ. ಈ ಪ್ರಶ್ನೆ ಮಾಡಿದ್ದಕ್ಕೆ ಆಟೋ ಡ್ರೈವರ್ ರೊಚ್ಚಿಗೆದ್ದು ಆಟೋ ಡ್ರೈವರ್ ಮೇಲೆ ಸವಾರ ಏನಿದ್ದಾರೆ ಬೈಕ್ ಸವಾರ ಹಲ್ಲೆ ಮಾಡಿದ್ದಾನೆ. ಪೊಲೀಸರ ಮುಂದೆಯೇ ಆಟೋ ಚಾಲಕನಿಗೆ ಆವಾಜನ್ನ ಕೂಡ ಹಾಕಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ನಿಲ್ತಾ ಇಲ್ಲ ರೋಡ್ ರೇಸ್ ಕೇಸ್. ಇದು ಮೊದಲನೇ ಬಾರಿ ಅಂತೂ ಅಲ್ವೇ ಅಲ್ಲ, ಸಾಕಷ್ಟು ಬಾರಿ ಈ ರೀತಿಯಾದ ರೋಡ್ ರೇಸ್ ಕೇಸ್ಗಳನ್ನು ನೋಡ್ತಾನೆ ಬರ್ತಾ ಇದ್ದೀವಿ ನಾವು ಇತ್ತೀಚೆಗೆ. ಇನ್ನು ನಡು ರಸ್ತೆಯಲ್ಲಿ ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಆಟೋ ಚಾಲಕನ ಮೇಲೆ ಬೈಕ್ ಸವಾರ ಏನಿದ್ದಾನೆ ಆತ ದರ್ಪ ತೋರಿಸಿರುವಂಥದ್ದು. ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ನಡೆದಿದೆ ಈ ಘಟನೆ. ನೋಡ್ತಾ ಇರ್ಬೋದು, ಅಲ್ಲಿ ಪೊಲೀಸರು ಕೂಡ ಹಾಜರಿದ್ದಾರೆ. ಆಟೋ ಜೀಪಿನ ಮಧ್ಯೆ ನುಗ್ಗಿದ ದ್ವಿಚಕ್ರ ವಾಹನ ಏನಿದೆ, ಗಾಡಿ ಒಂದು ಟಚ್ ಆಗಿದ್ದಕ್ಕೆ ಪ್ರಶ್ನೆ ಮಾಡಿದ್ದಾನೆ ಆಟೋ ಡ್ರೈವರ್. ಅಷ್ಟಕ್ಕೆ ರೊಚ್ಚಿಗೆದ್ದು ಆಟೋ ಡ್ರೈವರ್ ಮೇಲೆ ಒಬ್ಬ ಬೈಕ್ ಸವಾರ ಏನಿದ್ದಾನೆ ಹಲ್ಲೆ ಮಾಡಿರುವಂಥದ್ದು. ನನ್ನ ಮೇಲೆ ಏಕಾಏಕಿ ಕೈಲಿ ಒಂದು ಕಡಗ ಅಂತ ಕಬ್ಬಣದ ಹಾಕೊಂಡಿದ್ದಾನೆ. ಆ ಕಬ್ಬಣದ ಕಡಗದಲ್ಲಿ ನನಗೆ ಹಲ್ಲೆ ಮಾಡಿದ್ದಾನೆ. ನಾವು ಹಲ್ಲೆ ಮಾಡೋದು ನೋಡ್ಬಿಟ್ಟು ನಾನು ಅವನು ಹಿಂದಕ್ಕೆ ತಳ್ಕೊಂಡು ಬಂದು ಹೊರಟು ನಾನು ಕೈ ಮಾಡಲಿಲ್ಲ ಅವನಿಗೆ. ಅದನ್ನು ಹೊರತುಪಡಿಸಿ ಮಾಧ್ಯಮದವರು ಇಲ್ಲೇ ಇದ್ರು, ಹಿಂದೆ ನನ್ನ ಗಾಡಿ ಹಿಂದೆನೇ ಇದ್ರು ಅವರು. ಇದೆಲ್ಲ ಮಾಡಿದ್ರು ಕೂಡ ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ನನ್ನ ಕೈ ಫುಲ್ಲು ಕೂತ್ಕೊಂಡಿದೆ. ಏನಾಗಿದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಈಗ ಹಾಸ್ಪಿಟ್ಲ್ ಕರ್ಕೊಂಡು ಎಕ್ಸ್ರೇ ಮಾಡಿದ್ರೆ ಗೊತ್ತಾಗೋದು. ಬಟ್ ಅದಕ್ಕೆ ನನ್ನ ಸ್ನೇಹಿತರ ಹೊರಗೆ ಹೇಳ್ತೀನಿ, ಖಂಡಿತ ಅವ್ರ ಮೇಲೆ FIR ಅಂತ ಮಾಡೋದಂತ ಖಚಿತ. ಕೈಯಲ್ಲಿದ್ದಂಥ ಕಡಗದಲ್ಲಿ ಕಬ್ಬಣ ಅದು ನೋಡದೆ ಒಂದು ದೊಡ್ಡ ಗಾತ್ರದಲ್ಲಿದೆ. ಆ ಕಬ್ಬಣನ ಯೂಸ್ ಮಾಡಿಕೊಂಡು ನನ್ನ ಕೈ ಮೇಲೆ ಹಲ್ಲೆ ಮಾಡಿದ್ದಾನೆ. ಅವ್ರು ನಿಮ್ಮ ತಲೆ ಹೊಡೆಯಕ್ಕೆ ಹೋಗಿದ್ದ, ಕೈ ಹೊಡೆದಿದ್ದ? ತಲೆ ಹೊಡೆಯಕ್ಕೆ ಬಂದ ಸರ್, ತಲೆ ತಪ್ಪಿಸ್ಕೊಂಡೆ ಆಕ್ಚುಲಿ ಕೈ ಕೊಟ್ಟೆ ನಾನು. ಕೈ ಕೊಟ್ಟಾಗ ಈ ಏಟು 4-5 ಏಟು ಕೈಗೆ ಬಿಟ್ಟು ಕೈ ಎಟ್ಟಿದ ಮೇಲೆ ಈಗ ನಾನು 112 ಕಾಲ್ ಮಾಡಿದ್ದೀನಿ. 112 ಬಂದು ಪೊಲೀಸರು ಅವನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಗಾಡಿನೂ ಕೂಡ ಇಲ್ಲೇ ಇದೆ, ಅದನ್ನ ಪೊಲೀಸ್ ಸ್ಟೇಷನ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೋಹನ್. ಮೋಹನ್, ಈಗಾಗಲೇ ಇದೇನು ಒಂದು ಬಾರಿ ಎಲ್ಲ ಆಗ್ತಾ ಇರುವಂಥದ್ದು ಈ ರೀತಿಯಾದ ಘಟನೆ, ಸಾಕಷ್ಟು ಬಾರಿ ಈ ಘಟನೆಯನ್ನ ನೋಡ್ತಾನೆ ಬಂದಿದ್ದೀವಿ. ಹಾಗಾದ್ರೆ ಅಲ್ಲಿ ನೋಡ್ತಾ ಇದ್ದೆ ನಾನು ಇತ್ತೀಚೆಗೆ ಈ ದೃಶ್ಯಾವಳಿಗಳಲ್ಲಿ ಪೊಲೀಸ್ ಅಲ್ಲಿ ಬಂದು ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಕೇಸ್ಗಳಿಗೆ ಅವ್ರು ಯಾವುದೇ ರೀತಿ ಕ್ರಮಗಳನ್ನ ಕೈಗೊಳ್ತಿದ್ದಾರಾ ಇಲ್ವಾ ಅಂತ? ಹೌದು ಚಂದನ, ಏನು ನಿನ್ನೆ ಬೆಂಗಳೂರಿನ ಯಶವಂತಪುರದ ತ್ರಿವೇಣಿ ರೋಡ್ನಲ್ಲಿ ಆದಂತ ರೋಡ್ ರೇಂಜ್ಗೆ ಇದು ಏನಾಗಿದೆ ಅಂದ್ರೆ ಆಟೋ ಮತ್ತು ಬೈಕ್ ಚಾಲಕನ ನಡುವೆ ದೊಡ್ಡ ಜಗಳ ಆಗಿರುವಂತದ್ದು. ಯಾಕೆಂದ್ರೆ ಏನು ಟ್ರಾಫಿಕ್ ಜಾಮ್ ಆಗಿತ್ತು, ಈ ಮಧ್ಯೆ ಬೈಕು ಕಾರು ಮತ್ತು ಆಟೋ ಮಧ್ಯೆ ಸ್ವಲ್ಪ ಜಾಗ ಇತ್ತು. ಅಂತ ಜಾಗದಲ್ಲಿ ಬೈಕ್ ಚಾಲಕ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ಆಟೋಗೆ ಟಚ್ ಆಗಿರುವಂತದ್ದು. ನೀನು ಆಟೋಗೆ ಟಚ್ ಮಾಡಿದ್ಯಾ ಅಂತ ಹೇಳಿ ಬೈಕ್ ಚಾಲಕನ್ನ ಆಟೋ ಚಾಲಕ ಕ್ವಶನ್ ಮಾಡಿದಂತ ಸಮಯದಲ್ಲಿ ಬೈಕ್ ಚಾಲಕ ಏಕಾಏಕಿ ನಾನು ಹಂಗೆ ಮಾಡೋದು, ನನ್ನಿಷ್ಟ, ರೋಡ್ ನಮ್ದು ಅನ್ನೋ ಒಂದು ಆವಾಜನ್ನು ಹಾಕಿರುವಂತದ್ದು. ಏನ್ ಈ ತರ ಮಾತಾಡ್ತಿದ್ಯಾ ಅಂತ ಹೇಳಿ ಆಟೋ ಚಾಲಕ ಕೇಳಿದಂತ ಸಂದರ್ಭದಲ್ಲಿ ಅವನ ಏನು ಬೈಕ್ ಚಾಲಕನ ಬಳಿ ಇದ್ದಂತ ಒಂದು ಕಬ್ಬಿಣದ ರಾಡ್ನಿಂದ ಆಟೋ ಚಾಲಕನ ತಲೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿರ್ತಾರೆ. ಇದೇ ವೇಳೆ ಆಟೋ ಚಾಲಕ ಏನಿದ್ರು ಅವರು ತಪ್ಪಿಸಿಕೊಳ್ಳುವಂತ ಸಂದರ್ಭದಲ್ಲಿ ಅವನ ಕೈಗೆ ತಗಲಿ ಮೂಳೆ ಕಟ್ಟಾಗಿರುವಂತದ್ದು. ಆ ಮೂಳೆ ಕಟ್ಟಾಗಿರೋ ನೋವಿನಿಂದ ಆಟೋ ಚಾಲಕ ಅಲ್ಲೇ ಬಿದ್ದು ಒದ್ದಾಡ್ತಿರುವಂತದ್ದು. ಇನ್ನು ಆಟೋ ಚಾಲಕ ಬಿದ್ದು ಒದ್ದಾಡ್ತಿರೋದಂತ ನೋಡಿದ ಸ್ಥಳೀಯರು ಅವನ ಸಹಾಯಕ್ಕೆ
ಬರುವಂತ ಸಮಯದಲ್ಲಿ ಈ ಬೈಕ್ ಚಾಲಕ ಏನಿದ್ದ ಅವನು ಅಲ್ಲಿದ್ದಂತ ಸಾರ್ವಜನಿಕರಿಗೂ ಕೂಡ ಬಾಯಿಗೆ ಬಂದಂತೆ ಬೈದಿರುವುದು. ಇನ್ನು ಅಲ್ಲಿದ್ದ ಸ್ಥಳೀಯರು 112ಗೆ ಕರೆ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು ಕರೆದ ತಕ್ಷಣ ಅವನು ಪೊಲೀಸ್ ಅಧಿಕಾರಿಗಳ ಎದುರಿಗೇನೆ ಆಟೋ ಚಾಲಕನಿಗೆ ಬಾಯಿಗೆ ಬಂದಂತೆ ಬೈದಿರುವಂತದ್ದು. ಇನ್ನು ಇತ್ತೀಚೆಗೆ ಆಟೋ ಚಾಲಕರ ಮೇಲೆ ಈ ಹೊರಗಡೆಯಿಂದ ಬಂದಂತ ಜನಗಳು ಹಲ್ಲೆ ಮಾಡುತ್ತಿರುವುದು ನಮ್ಮ ಕರ್ನಾಟಕ ಅಥವಾ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಕಾಣುತ್ತಿದೆ. ಇನ್ನು ಏನು ಸ್ಥಳಕ್ಕೆ ಬಂದಂತ 112 ಪೊಲೀಸ್ ಅಧಿಕಾರಿಗಳು ಅವನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸದ್ಯ ಪ್ರಕರಣ ದಾಖಲಾಗಿರುವಂತದ್ದು. ಚಂದನ. ಓಕೆ, ಧನ್ಯವಾದ ಮೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಬರೀ ಗಾಡಿ ಟಚ್ ಆಗಿದ್ದಕ್ಕೆ ಆಟೋ ಡ್ರೈವರ್ ಮೇಲೆ ಒಬ್ಬ ಬೈಕ್ ಸವಾರ ಹಲ್ಲೆ ಮಾಡಿದ್ದಾನೆ. ಅಲ್ಲಿ ನೋಡ್ತಾ ಇರ್ಬೋದು, ಪೊಲೀಸರು ಕೂಡ ಅಲ್ಲಿ ಹಾಜರಿದ್ದಾರೆ. ಆದರೆ ಕ್ಯಾಮ್ರಾ ಶೂಟ್ ತಗೊಂಡು ಅಲ್ಲಿ ವಿಡಿಯೋವನ್ನು ಶೂಟ್ ಮಾಡ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ಪ್ರಕರಣಕ್ಕೆ ಮುನ್ನೆಲೆಗೆ ಬಂದಿರುವಂತಹ ಪ್ರಕರಣಕ್ಕೆ ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಲಿ ಯಾವುದೇ ರೀತಿ ತಗೊಂಡಿಲ್ಲ ಅಂತ ಅನಿಸುತ್ತೆ ನೋಡಿದ್ರೆ. ಈಗಲೂ ಕೂಡ ಇದು ಮೊದಲನೇ ಕೇಸ್ ಅಂತೂ ಅಲ್ವೇ ಅಲ್ಲ. ಸಾಕಷ್ಟು ಈ ರೀತಿಯಾದ ರೋಡ್ ರೇಸ್ಗಳನ್ನು ನೋಡಿರ್ಬೋದು ನೀವು ಈಗಾಗಲೇ.